ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳ್ಳುಳ್ಳಿ ಉಪಯೋಗಿಸ್ಕೊಂಡು ರೈಸ್ ಬಾತ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ಬೆಳಗ್ಗೆ ತಿಂಡಿಗೆ 10 ನಿಮಿಷದಲ್ಲಿ ಮಾಡುವಂಥ ರೈಸ್ ಬಾತ್. ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ಇಲ್ಲದೆ ಹೋದರೆ ಸ್ಕಿಪ್ ಮಾಡ್ಬೋದು. ಎರಡು ಚಕ್ಕೆ, ಒಂದು 7-8 ಲವಂಗ, ಹಾಗೆ ಪೈನಾಪಲ್ ಮೊಗ್ಗು ಅದೊಂದು ಚೂರು. ಈಗ ಒಂದು 7-8 ಹಸಿಮೆಣಸಿನ್ಕಾಯಿ, ಈಗ ಒಂದು 4 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಈ ಥರ ಇಟ್ಕೊಂಡಿವೆ, ಅದನ್ನ ಹಾಕ್ಕೋಬೇಕು. ಮೇಯ್ನಾಗಿ ಅದು ಬೆಳ್ಳುಳ್ಳಿ. ಈರುಳ್ಳಿ ಅದು ಸ್ವಲ್ಪ, ಇದು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಅದು ಒಂಚೂರು ಗೋಲ್ಡನ್ ಬ್ರೌನ್ ಬರಬೇಕು ಅಷ್ಟೇ. ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಟೊಮೊಟೊನ ಜೊತೆಲಿ ಹಾಕ್ಕೋಬೇಕು. ಈಗ ಇದಕ್ಕೆ ಹೆಚ್ಚಿಟ್ಟಿರುವಂಥ ಒಂದು 3-4 ಟೊಮೊಟೊ, ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕು. ಈಗ ಅದಕ್ಕೆ ಶುಂಠಿ ಪೇಸ್ಟ್ ಅದೊಂಚೂರು ಹಾಕ್ಕೋಬೇಕು. ಫಸ್ಟ್ ಹಾಕೋದು ಮರ್ತಿತ್ತು ಅದಕ್ಕೆ. ಈಗ ಟೊಮೊಟೊ ಎಲ್ಲ ಕಲಸೋದಂಗೆ ಬೆಂದೋದ್ರೆ ಚೆನ್ನಾಗಿರುತ್ತೆ. ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಬಾಡಿದೆ. ಇದಕ್ಕೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ಇದಕ್ಕೆ ಮೊದಲೇ ತೊಳೆದಿಟ್ಟಿರುವಂಥ ಅಕ್ಕಿನ ಇದಕ್ಕೆ ಹಾಕೋಬೇಕು. ನೋಡಿಕೊಂಡು ಅರ್ಧ kg ಅಳತೆ ಹಾಕ್ತಾಯಿದ್ದೀನಿ. ಇದಕ್ಕೆ ಎಷ್ಟು ಬೇಕು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇದಕ್ಕೆ ಬೇರೆ ಮಸಾಲೆ ಏನೂ ಹಾಕೋಲ್ಲ. ಮೆಣಸಿನ್ಕಾಯಿ ಹಾಕಿರ್ತೀರ, ಹಸಿ ಮೆಣಸಿನ್ಕಾಯಿ ಅದೇ ಸಾಕಾಗುತ್ತೆ, ಖಾರ ಇದೆಲ್ಲ. ಇದು ಸ್ವಲ್ಪ ಅದು ಕುದಿಗೆ ಸ್ಟಾರ್ಟ್ ಆದಾಗ ಈ ಥರ ಸ್ವಲ್ಪ ಕುದ್ದಾದಮೇಲೆ ಕುದಿಗೆ ಸ್ಟಾರ್ಟ್ ಆದಾಗ ಲಿಡ್ ಹಾಕ್ಕೋಬೇಕು. ಈಗ ಲಿಡ್ ಹಾಕ್ಕೋಬೇಕು.
2 ವಿಸಿಲ್ ಬಂದರೆ ಸಾಕು. ಈಗ ಲಿಡ್ ಓಪನ್ ಮಾಡಿಬಿಟ್ಟು ಅದು ಚೆನ್ನಾಗಾಗಿದೆ. ಈಗ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಇದು ಮಸಾಲೆ ಹಾಕಿಲ್ಲ ಇವತ್ತಿಗೆ, ಒಂಥರ ಲೈಟಾಗಿ ಚೆನ್ನಾಗಿರುತ್ತೆ. ಉದುರಾಗಿದೆ, ಸ್ವಲ್ಪ ನಿಧಾನಕ್ಕೆ ತೆಗಿಬೇಕು. ಈ ಥರ ಮಿಕ್ಸ್ ಮಾಡಬೇಕು. ಜಾಸ್ತಿ ಬೇಗ ಮಾಡಿದ್ರೆ ಕಲಸೋದಂಗೆ ಆಗುತ್ತೆ. ಈಗ ಬೆಳ್ಳುಳ್ಳಿ ರೈಸ್ ರೆಡಿಯಾಗಿದೆ. ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಯಾಕೆ ಬಂತು ಅಂತ ಕಮೆಂಟ್ ಮಾಡಿ. ಬೇಗ ಗಡಿಬಿಡಿಯಲ್ಲಿ ಬೇಗ ಮಾಡುವಂಥ ತಿಂಡಿ ಇದು. ಬೆಳ್ಳುಳ್ಳಿ ಒಂದು ಬಿಡಿಸಿಟ್ಕೊಂಡ್ರೆ ಈ ಥರ ಬೆಳ್ಳುಳ್ಳಿ ರೈಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.